ನನಗೆ ತಾಯಿ ಸ್ಥಾನ ಕೊಟ್ಟಿರೋ ಕೂಸು ಅದು. ಆ ಕೂಸು ಕೈ ಚಾರ್ದಂಗೆ ನೋಡ್ಕೊಳ್ಳಿ ಅಮ್ಮವ್ರೆ, ನೋಡ್ಕೊಳ್ಳಿ. ಇಲ್ಲಿ ಗಂಟ ಅವಳು ನಮ್ಗೆ ಹೋಟೆಲ್ಲ ಮಾಡವಳೆ. ಈಗ ಪಿರಾಣ ಕೊಡೋಕ್ಕೂ ತಯಾರಾಗಿ ನಿಂತ್ಬಿಟ್ಟವಳೆ. ಆ ಹುಡುಗಿಗೆ ಏನೂ ಆಗ್ಬಾರ್ದು ಅಮ್ಮವ್ರೆ. ಈಗಾಗಲೇ ಸಿರಿ ತಾಯಿನ ಕಳ್ಕೊಂಡು ಎಂಡ್ರನ್ನ ಕಳ್ಕೊಂಡು ಅರ್ಧ ಜೀವ ಆಗ್ಬಿಟ್ಟವನ್ನೇ. ಈಗ ಆ ಹುಡುಗಿನಲ್ಲೇ ತಾಯಿನ ಎಂಡ್ರನ್ನ ನೋಡ್ಬೇಕು ಅಂತ ಕನಸು ಕಾಣ್ತಾವನೆ. ನಿಮ್ಮ ಮಗನಿಗೆ ನೀವೇ ಮೋಸ ಮಾಡಬೇಡಿ, ಮೋಸ ಮಾಡಬೇಡಿ. ನಂಗೆ ಗೊತ್ತು ನೀವು ನಿಮ್ಮ ಊಟಕ್ಕೋಸ್ಕರ ಇನ್ನೊಂದು ಜೀವನ ಬಲಿ ತಗೊಳಕ್ಕಿಲ್ಲ ಅಂತ. ನಿಮ್ಮಂಥ ಶಕ್ತಿ ದೇವತೆನೇ ಅವಳು ಹೊಟ್ಟೆ ಒಳಗಡೆ ಒತ್ಕೊಂಡವಳೆ ಅಂದರೆ ಅವಳು ಸಹಿತ ಶಕ್ತಿವಂತೆಯಾಗಿ ಗಟ್ಟಿಗೆತ್ತಿಯಾಗಿ ಬಾಳ್ಬೇಕು. ನಮ್ಮ ಸ್ನೇಹಿಗೇನು ಆಗಬಾರ್ದು, ಅವಳಿಗೇನು ಆಗ್ದಂಗೆ ನೀವೇ ಕಾಪಾಡಬೇಕು. ಇಷ್ಟು ದಿವಸ ನೀವು ಬದುಕಿದ್ದಾಗ ನೀವೆಲ್ರಿಗೂ ತಾಯಿ ಆಗಿದ್ರಿ. ಈಗ ಅವಳು ನಿಮಗೆ ತಾಯಿಯಾಗಿ ಬಾಳಿ ಬದುಕಬೇಕು ಅಂದರೆ ಅವಳನ್ನು ನೀವೇ ಉಳಿಸ್ಕೋಬೇಕು. ಅವಳನ್ನ ಕಾಪಾಡಿ ಅಮ್ಮರೆ, ಅವಳನ್ನ ಕಾಪಾಡಿ ಅಮ್ಮರೆ, ಕಾಪಾಡಿ. ಇನ್ಮ್ಯಾಕಿಂದ ನಿನ್ನ ಮನ್ಸಿಗೆ ನೋವಾಗೋ ಥರ ನಾನು ನಡ್ಕೊಳಕ್ಕಿಲ್ಲ. ನಾನು ಅಟ್ಟೆ ಪುಟ್ಟಕ್ಕ, ಇನ್ಮ್ಯಾಕೆ ಯಾವತ್ತೂ ಈ ಥರ ಗೋಲ್ಮೆ ಕೆಲಸ ಎಲ್ಲ ಮಾಡೋಕ್ಕಿಲ್ಲ. ಕ್ಷಮೆ ಮನಸ್ಸಿನ ಬದಲಾವಣೆಗೆ ದಾರಿ ಆಗಬೇಕೇ ಹೊರತು ಮತ್ತೆ ತೆಪ್ಪ ದಾರಿ ತುಳಿಯೋಕ್ಕಲ್ಲ. ನೋಡಮ್ಮ, ನೀವಿಬ್ರು ತಿದ್ಕೊಂಡು ಹೆಂಗೆ ಬಾಳ್ತೀರಿ ಅಂತ. ಅವ ಕಾಳಿ ಸಾನ ಅವ್ರಿಗೆ ಸಹಾಯ ಆಗಲಿ ಅಂತ ಈ ತೆಪ್ಪ ಮಾಡವನೆ. ಸಾನ ಅವರು ಗುತ್ತಿಗೆ ಸಿಕ್ಕಿದ್ರೆ ನಿನ್ನ ಹೆಸರು ಬೆಳೆಸ್ಬೋದಂತ ಈ ಕೆಲ್ಸಕ್ಕೆ ಒಪ್ಕೊಬಿಟ್ಟವ್ರೆ. ನನಗೆ ಇವ್ನು ತೆಪ್ಪು ಮಾಡಿರೋದೇ ಗೊತ್ತಿರಲಿಲ್ಲ ಕಂಟಿ ಅವರೇ. ಹಾ, ಗೊತ್ತಾಯ್ತು. ಇದೆಲ್ಲ ಹರಿದೇ ಆಗಿರೋ ತೆಪ್ಪು. ಇನ್ಮ್ಯಾಕ್ ಹಿಂಗೆ ಆಗ್ದಂಗೆ ಅವ್ರು ನೋಡ್ಕೋತಾರವ. ಅರ್ತ್ಕೊಂಡು ಮ್ಯಾಕು ತೆಪ್ಪು ಮಾಡಿರೆ ಅದಕ್ಕೆ ಕ್ಷಮೆ ಇರೋಕ್ಕಿಲ್ಲ ಸಿರಿ. ಈ ಕೆಲಸ ಮಾಡಿದ್ರೆ ಅಲ್ವಾ ನಿನ್ನ ಮನ್ಸಿಗೆ ನೋವಾಗೋದು. ತಿಳಿದೇನೋ ತೆಪ್ಪಾಗ್ಬಿಟ್ಟದೆ. ಇನ್ಮ್ಯಾಕಿಂದ ನಾನು ಈ ಕೆಲಸ ಮಾಡಬಾರ್ದು ಅಂತ ತೀರ್ಮಾನ ತಗೊಂಡೇವ್ನಿ ಕಣವ. ಅಲ್ಲ ಕುಸೆ, ಯಾವ ಕೆಲಸ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ಯಾ? ಇನ್ಮ್ಯಾಕ್ ನಾನು ಮೆಸ್ ನಡೆಸಬಾರ್ದು ಅಂತ ತೀರ್ಮಾನ ತಗೊಂಡೇವ್ನಿ ಅಪ್ಪಯ್ಯ. ಅಕ್ಕ, ತಲೆಗಿಲ್ಲ ಏನಾದ್ರು ಕೆಟ್ಟಿದ್ಯಾ ನಿನ್ಗೆ? ಅಯ್ಯಯ್ಯೋ, ಈ ಮೆಸ್ ಜೊತೆಗೆ ಆ ಮೆಸ್ಸು ಕಿತ್ಕೊಳ್ಳಮ್ಮ ಅಂತಿದ್ದೆ. ಇವಳು ನೋಡಿದ್ರೆ ಮೆಸ್ಸೇ ನಡ್ಸಕ್ಕಿಲ್ಲ ಅಂತವಳೆ. ಅಕ್ಕ, ಆ ಥರದಲ್ಲಿ ಏನೇನೋ ನಿರ್ಧಾರ ತಗೋಬೇಡ. ಅಪ್ಪ ನಿಮ್ನ ಕ್ಷಮಿಸಿ ಮನೆ ಒಳಗೆ ಸೇರ್ಸಿದಾಳ್ತಾನೆ, ಬಿಡು. ಇಲ್ಲ ಕಣವಿ, ಒಂದು ಮೆಸ್ಸು ನನ್ನ ಅವನ ಮಧ್ಯೆ ಬಿರುಕ್ತದೆ ಅಂದರೆ ನಾನು ಅದರಿಂದ ದೂರ ಇರೋದೇ ಒಳ್ಳೇದು. ನಾನು ನಿರ್ಧಾರ ಮಾಡಾಗದೆ. ಇದನ್ನೇ ಆಸ್ಪತ್ರೆನಾಗೂ ಹೇಳಿದ್ದು. ನಾನು ಎಟ್ಟೆ ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ. ಎಲ್ಲ ನಿನ್ನಿಂದನೇ ಕಡ್ಲಾಗಿದ್ದು. ಆ ಗುತ್ತಿಗೆ ವಿಷಯದಾಗೆ ನೀನು ಗೋಲ್ಮಾಲ್ ಮಾಡಿ ಅವಳ ಮನ್ಸನ್ನ ಕೆಡಿಸ್ಲಿಲ್ಲ ಅಂತಂದಿದ್ರೆ ಅವಳಿಂತ ನಿರ್ಧಾರ ತಗೊಳ್ತಾನೆ ಇರಲಿಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಸುಮ್ಕೆ ತುಪ್ಪ ಸುರಿಬೇಡ. ಇನ್ನೇನು, ನಮಗಿದ್ದ ಅಡ್ಡಿ ಆತಂಕ ಎಲ್ಲ ದೂರ ಆಯ್ತಲ್ಲ. ಇನ್ಮೇಲಾದ್ರೂ ಪಕ್ಷದಲ್ಲಿರೋರೆಲ್ಲರೂ ನನಗೆ ಸಪೋರ್ಟ್ ಮಾಡ್ಬೋದಲ್ವಾ ಅಧ್ಯಕ್ಷರೇ? ನಾವು ಮೊದಲಿದ್ದಾನು ನಿನಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿರೋದಲ್ವಾ ರಾಧಾ? ಅದಕ್ಕೋಸ್ಕರನೇ ತಾನೇ ಪಕ್ಷ ಈ ಸಾರಿ ನಿನಗೆ ಟಿಕೆಟ್ ಕೊಟ್ಟಿರೋದು. ಆದರೂ ಇನ್ನೂ ಒಂದಷ್ಟು ಜನ ಬಂಗಾರಮ್ಮನ ಬಾಲ ಇಟ್ಕೊಂಡಿದ್ದಾರಲ್ಲ,
ಅವ್ರಿಗೆ ಹೇಳ್ತಾ ಇದ್ದೀನಿ. ಬಂಗಾರಮ್ಮ ಇಲ್ಲ ಅಂದಮೇಲೆ ಬಾಲನ್ ಎಲ್ಲಿಂದ ಹಿಡಿಯೋದು? ರಾಧಾ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬಿಡಿ. ಬಂಗಾರಮ್ಮನವ್ರು ಇಲ್ಲಾಂದ್ರೆ ಏನಂತೆ, ಅವ್ರ ಮಗ ಇದಾರಲ್ಲ, ಅವ್ರ ಮಗನಿಗೆ ಟಿಕೆಟ್ ಕೊಡ್ಬೋದಲ್ವಾ? ರೀ, ಬುದ್ಧಿ ಇದ್ದು ಮಾತಾಡ್ತಿದ್ರಾ ಅಥವಾ ಇಲ್ಲದೆ ಮಾತಾಡ್ತಿದ್ರಾ? ಕಂಟಿಗೆ ಟಿಕೆಟ್ ಕೊಡೋದಕ್ಕೆ ಅವನೇನು ವಿದ್ಯಾವಂತನ? ಅಲ್ಲ ಪ್ರತಾಪ್, ನೋಡಿ, ಬಂಗಾರಮ್ಮನೆ ಪಾರ್ಟಿ ಇಲ್ಲ ಅಂದಮೇಲೆ ಅವ್ರ ಮಗನಿಗೆ ಸಪೋರ್ಟ್ ಮಾಡೋದು ತಪ್ಪಾಗುತ್ತೆ. ಬರೀ ಪಕ್ಷ ಅಲ್ಲ, ಅವರು ಭೂಮಿ ಮೇಲೆ ಇಲ್ಲ. ಇನ್ನು ಅವ್ರ ಗಂಡ ಮಗ ಅಂತ ಕೂತ್ರೆ ಅದು ತಪ್ಪಾಗತ್ತೆ. ಬಂಗಾರಮ್ಮನವ್ರ ಪಕ್ಷದಲ್ಲಿ ಇದ್ದಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಆದ್ರೆ ಈಗ ಕಾಲ ಮಿಂಚೋಗಿದೆ. ಕರೆಕ್ಟಾಗಿ ಹೇಳಿದ್ರಿ ಅಧ್ಯಕ್ಷರೇ. ಬಂಗಾರಮ್ಮನ ಕಾಲ ಮುಗೀತು. ಇನ್ನೇನಿದ್ರು ಈ ಸಿಂಗಲ್ ಶೇರ್ ರಾಧನ್ ಕಾಲ. ನಾನ್ ನಿಮ್ ಪಕ್ಷದಿಂದ ಚುನಾವಣೆಯಲ್ಲಿ ನಿಂತ್ರೆ ನಿಮ್ಗೂ ಬಲ, ನನಗೂ ಬಲ. ರಾಧಾ, ನಾಮಿನೇಷನ್ ಮಾಡ್ಕೊಳ್ಳೋದಕ್ಕೆ ಈಗಲಿಂದ ಸಿದ್ಧತೆ ಮಾಡ್ಕೊ. ಈ ಸಾರಿ ಪಕ್ಷದಿಂದ ನಿನಗೆ ಟಿಕೆಟು. ಥ್ಯಾಂಕ್ ಯು ಸೋ ಮಚ್ ಅಧ್ಯಕ್ಷರೇ. ಬಂಗಾರಮ್ಮ ಬದುಕಿದ್ರೆ ನಾವೆಲ್ಲ ಯೋಚನೆ ಮಾಡಬೇಕಿತ್ತು. ಆದರೆ ಈಗ ನಮಗೆ ಯಾರ ಭಯನೂ ಇಲ್ಲ. ಗೆಲುವು ನಂದೇ. ಯೋಚನೆ ಮಾಡಬೇಡಿ. ನಿಮ್ಮ ಬಂಗಾರಮ್ಮಂಗಿಂತ ಚೆನ್ನಾಗಿ ಅಧಿಕಾರ ನಡೆಸಿ ನಿಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ತಂದ್ಕೊಡ್ತೀನಿ. ನೀವು ಗೆದ್ದೇ ಗೆಲ್ತೀರೋ ಅನ್ನೋ ನಂಬಿಕೆ ನಮಗಿದೆ ರಾಧಾ.